ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರಿ ನಕ್ಷತ್ರ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ. ತುಂಬ ದಿನ ಆಯಿತು ವಿಡಿಯೋ ಪೋಸ್ಟ್ ಮಾಡಿ. ಸೊ ಆಫ್ಟರ್ ಅ ಲಾಂಗ್ ಬ್ರೇಕ್ ನಾನು ಇವತ್ತು ನನ್ನ ತವ್ರ ಮನೆಗೆ ಕರ್ಗ ನೋಡಲಿಕ್ಕೆ ಬಂದಿದ್ದೀನಿ. ಸೊ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಬನ್ನಿ, ಇವತ್ತು ನನ್ನ ಊರು ಅಂದರೆ ಆನೇಕಲ್, ಅಲ್ಲಿ ನಡೆಯುವಂಥ ಕರ್ಗನ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಮೊದಲಿಗೆ 2:30 ರಾತ್ರಿ ರೋಡಲ್ಲಿ ಯಾರೂ ಇರಲಿಲ್ಲ, ಅಂದರೆ ಪರ್ಟಿಕ್ಯುಲರ್ ನಮ್ಮ ಮನೆ ಏರಿಯಾದಲ್ಲಿ ಯಾರೂ ಇರಲಿಲ್ಲ. ನಾವೇ ನಡ್ಕೊಂಡು ಹೋಗ್ತಿದ್ರೆ ಸ್ವಾಗತ ಮಾಡೋಕ್ಕೆ ನಾಯಿಗಳು ಕಾಯ್ತಿತ್ತು. ಹಾಗೆ ನಾನು, ನಮ್ಮಮ್ಮ, ನಮ್ಮತ್ತೆ, ನಮ್ಮಜ್ಜಿ, ನನ್ನ ತಂಗಿದಿರು, ನನ್ನ ಅಮ್ಮಂದಿರು ಜೊತೆ ನಾನು ಕರ್ಗ ನೋಡೋದಕ್ಕೆ ಹೋಗಿದ್ದೆ. ಮಳೆ ತುಂಬ ಬರ್ತಿರೋದ್ರಿಂದ ನಾನು, ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಸರ್ಕಲ್ಗೆ ಹೋಗೋಕ್ಕಾಗಲಿಲ್ಲ. ಆನೇಕಲ್ ಅಂದರೆ ಚೌಡೇಶ್ವರಿ ಸರ್ಕಲ್ ಹತ್ರ. ನಾವು ಇಲ್ಲೇ ನಿಯರ್ ಬೈ ಇರೋ ಆಂಜನೇಯ ದೇವಸ್ಥಾನ ಹತ್ರ ಹೋಗಿದ್ರಿ. ಆವಾಗ ಸ್ವಲ್ಪ ಮಳೆ ನಿಂತಿತ್ತು, ಸುಮಾರು 3-3:30 ಆಗಿತ್ತು. ಆವಾಗ ನಾವಿರೋ ಜಾಗದಲ್ಲಿ ಫಸ್ಟು ದೇವ್ರನ್ನ ಪಲ್ಲಕ್ಕಿ ಮುಖಾಂತರ ಅಂದರೆ ಕರ್ಕೊಂಬಂದರು. ಅದಾದಮೇಲೆ ಅದರಿಂದ ಸ್ವಲ್ಪ ಹೊತ್ತು ಆದಮೇಲೆ ಕರ್ಗ ಬಂತು. ಕರ್ಗ ನಮಗೊಂಥರ ಸ್ಪೆಷಲ್, ಅಂದರೆ ನಮಗೆ ಅದು ಕುಲದೇವರು. ನಾವು ಅಗ್ನಿ ವಂಶದವರಾಗಿರೋದ್ರಿಂದ ಇದು ನಮ್ಮ ಆರಾಧನೆಯೂ ಹೌದು ಕೂಡ. ನಮ್ಮ ಕುಲದೇವತೆ ಇವತ್ತು ನಮ್ಮನ್ನು ನೋಡೋದಕ್ಕೆ ಅಂದರೆ ವರ್ಷಕ್ಕೊಂದ್ಸಲ ಬರ್ತಾಳೆ. ಆಮೇಲೆ ನಾವು ಅದನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಲ್ವಾ. ಆದರೂ ಈ ಕರ್ಗ ನೋಡೋದಕ್ಕೆ ನಮ್ಮ ಅಜ್ಜಿಂದಿರು, ಅವ್ರಿಗೆ ಅವರ ತಾತ, ಅವ್ರ ಮುತ್ತಾತ ಅವರು ಹೇಳ್ಕೊಟ್ಟಿದ್ದ ಪದ್ಧತಿ ಅಥವಾ ಅದ್ರ ಮೇಲೆ ಇರೋವಂಥ ಒಂದು ನಂಬಿಕೆ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್, ಅದು ನಿಜವಾಗ್ಲೂ ತುಂಬ ಗ್ರೇಟ್. ಯಾಕೆಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್. ಏನಂದರೆ ಇನ್ನೇನು ಕರ್ಗ ಇವತ್ತು ಅಂದರೆ ಅವರು ಕಂಪ್ಲೀಟ್ ಅವತ್ತೆಲ್ಲ ನಿದ್ದೆ ಮಾಡಲ್ಲ. ಅಂದರೆ ಆ ಒಂದು ಪುರಾತನದ ಬಗ್ಗೆ ನಮ್ಮ ಹತ್ರ ನಮ್ಗೆ ಹೇಳೋದಾಗಿರಲಿ, ಇಲ್ಲ ಅದರದ್ದು ಪ್ರಾಮುಖ್ಯತೆಗಳು, ಅಂದರೆ ಅವ್ರಿಗಾದಂಥ ಅನುಭವ, ಅದನ್ನು ನಮ್ಮ ಹತ್ರ ತುಂಬ ಸಲ ಶೇರ್ ಮಾಡ್ತಾ ಇರ್ತಾರೆ. ಅದನ್ನು ನಮಗೆ ಅದೊಂಥರ ಇನ್ಸ್ಪೈರ್ ಆಗುತ್ತೆ. ಓಕೆ, ಅಂದರೆ ಇನ್ನೊಂದೇನೆಂದರೆ ಅದು ನಮ್ಮ ಕಲ್ಚರ್ ಕೂಡ ಬಿಲ್ಡ್ ಆಗುತ್ತೆ. ನಾವು ಹಿಂಗೆ ಬಂದಿದ್ವಿ, ಅದು ಹಿಂಗಿತ್ತು, ಸೊ ಅದನ್ನು ಹಿಂಗೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ. ಆ ಒಂದು ವಾತಾವರಣ ಬಾ ಹೇಳೋದಕ್ಕೆ ಸಾಲಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡಬೇಕು. ಆದರೆ ಇಲ್ಲಿ ಇನ್ನೊಂದೇನೆಂದರೆ, ನನ್ನ ತಮ್ಮ ಈ ಸಲ ವೀರಗಾರರು ಅನ್ನೋ ಒಂದು ಏನೋ ಆಗಿದ್ದ. ಕರ್ಗನ ಪ್ರೊಟೆಕ್ಟ್ ಮಾಡೋರು ಆಗಿರ್ಬೋದು, ಇಲ್ಲಾಂದರೆ ಆ ದೇವತೆ ಸೃಷ್ಟಿ ಮಾಡಿರೋ ಅಂಥ ಪಾತ್ರದಲ್ಲಿ ಅವನಿದ್ದ. ತುಂಬ ಅಂದರೆ ಅವ್ನು ನೋಡೋದಕ್ಕಾಗಲಿ ಇನ್ನೂ ಖುಷಿ ಆಗ್ತಿತ್ತು. ಓಕೆ, ನನ್ನ ತಮ್ಮ ಇದರಲ್ಲಿ ಏನೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಅನ್ನೋದೊಂದು ತುಂಬ ಖುಷಿ ಆಯಿತು. ತುಂಬ ಏನಂದರೆ ಕಾದ ಮೇಲೆ ಬಂದಂಥ ಕರಗನ ನೋಡಿ ಗೋವಿಂದ ಗೋವಿಂದ ಅಂತ ಕರೆದು ನಮ್ಮ ಜೀವನ ಪಾವನ ಆಯಿತು. ಫ್ರೆಂಡ್ಸ್, ಇನ್ನೊಂದು ನಿಮ್ಮ ಹತ್ರ ನಾನು ಹೇಳಲೇಬೇಕು. ಹಾಗೆ ಏನಂದರೆ, ದೇವ್ರು ಇನ್ನೇನು ಬರುತ್ತೆ ಅನ್ನೋ ಟೈಮಲ್ಲಿ ನನಗೆ ನನ್ನ ಚಿಕ್ಕಮ್ಮ ತಿಗಳ್ರ ಬೀದಿಯಿಂದ ಕಾಲ್ ಮಾಡಿದ್ರು, ಈ ಥರ ದೇವ್ರ ಹತ್ರ ಬರ್ತಿದೆ, ನೀನು ಮಂಗಳಾರತಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊ ಅಂತ. ಬಟ್ ಏನಂದರೆ, ನಾನು ಮಂಗಳಾರತಿ ತಟ್ಟೆ ಆಗಿರಲಿ, ಕರ್ಪೂರ ಆಗಲಿ ಏನೂ ತಂದೇ ಇರಲಿಲ್ಲ. ಆಮೇಲೆ ನನ್ನ ಚಿಕ್ಕಮ್ಮಗೆ ನಾನು ಫೋನ್ ಮಾಡಿ, ಆಂಟಿ ಹಿಂಗಿದೆ, ಬೇಗ ತೊಗೊಬನ್ನಿ ಅಂತ. ಇನ್ನೇನು ಅವ್ರು ಆಲ್ಮೋಸ್ಟ್ ಬರೋ ಟೈಮಲ್ಲೇ ಕರ್ಗ ಪಾಸ್ ಆಗೋೇ ಹೋಯ್ತು. ಅಲ್ಲಿ ನಾವು ನೋಡೋಕ್ಕೂ ಆಗಿಲ್ಲ, ಅಂದರೆ ನಾನಲ್ಲ, ನನ್ನ ಚಿಕ್ಕಮ್ಮ ನೋಡೋಕ್ಕೆ ಆಗಿಲ್ಲ. ಪಾಪ ನನಗೋಸ್ಕರ ಅವರು ಮಂಗಳಾರತಿ ತಟ್ಟೆ ಮತ್ತು ಕರ್ಪೂರ ಎಲ್ಲ ಮನೆಯಿಂದ ತೊಗೊಬಂದರು. ಆಮೇಲೆ ಎಲ್ಲ ದೇವರೆಲ್ಲ ಪಾಸ್ ಆದಮೇಲೆ ಬಂದರು. ಆವಾಗ ಡಿಸೈಡ್ ಮಾಡಿದ್ರಿ ಎಲ್ಲಿಗೆ ಹೋಗಬೇಕು ನೆಕ್ಸ್ಟು, ಇದೇ ಲಾಸ್ಟಾ, ಇಲ್ಲೇ ನೋಡ್ಕೊಂಡು ಮನೆಗೆ ಹೋಗೋದಾ, ಇಲ್ಲಾಂದರೆ ಬೇರೆ ಕಡೆ ಹೋಗೋದಾ ನೋಡೋದಕ್ಕೆ ಅಂತ. ಏನಂದರೆ ದೇವರು ಜಾಸ್ತಿ ಕುಣಿದಿಲ್ಲ ಅಲ್ಲಿ, ಅದಕ್ಕೆ ನಮಗೂ ಅಷ್ಟೊಂದು ಇಲ್ಲ, ನಾವು ನೋಡೋಣ, ಇನ್ನು ಸ್ಯಾಟಿಸ್ಫೈ ಆಗಿಲ್ಲ ನಮಗೆ ಇಷ್ಟೇ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಎಲ್ಲಿಗೆ ಅಂದರೆ ಕಂಬದ ಗಣೇಶಗೆ. ನಾವು ಕಂಬದ ಗಣೇಶ ಹತ್ರ ಬಂದಿದ್ದಾಯಿತು. ಬಂದು ಅಪ್ಪ ಜನ ಇನ್ನೇನು ಕರ್ಗ ಬರುತ್ತೆ ಅನ್ನೋ ಟೈಮಲ್ಲಿ ಗಿಜಿ ಆಗೋಗ್ಬಿಟ್ರು. ಅಪ್ಪ ಅಷ್ಟು ಜನ. ಅಲ್ಲಿವರೆಗೂ ನಾವು ಅಂದರೆ ಪ್ರಿಪೇರ್ ಮಾಡ್ಕೊತಿದ್ರಿ, ಏನು
ಕರ್ಪೂರ ಹಚ್ಕೊಂಡು ಇನ್ನೇನು ಹತ್ರ ಬರ್ತಿದೆ ಅನ್ನೋ ಟೈಮಲ್ಲಿ ನಮ್ಮ ಆಂಟಿ ಸ್ಟಾರ್ಟ್ ಮಾಡಿದ್ರು. ಹಚ್ಕೊಳ್ಳೆ ಒಂದು ಚಿಕ್ಕದೇ ದಾರಿ ಬಿಡ್ತಾರೆ, ದೀಪ ಹಚ್ಕೊಂಡು ಹೋದ್ರೆ ಏನಾದರೂ ಸೈಡ್ ಬಿಡ್ತಾರೆ, ಇಲ್ಲ ನಿನ್ನೆ ಹಾಕೊಂಡು ತಳ್ಳಿಬಿಡ್ತಾರೆ ಅಂತ. ಆವಾಗ ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಗ ನನ್ನ ತಮ್ಮ ಕಾಣಿಸಿದ್ಮೇಲೆ ಅಪ್ಪ ದೇವ್ರಿಗೆ ಆರತಿ ಮಾಡಿದ್ಮೇಲೆ ಏನೋ ಒಂಥರ ಪ್ರೌಡ್ ಫೀಲು, ನಾನೇನೋ ಮಾಡಿಬಿಟ್ಟೆ, ಏನೋ ಸಾಧನೆ ಮಾಡಿಬಿಟ್ಟೆ ಅನ್ನೋ ಥರ. ಅಪ್ಪ ಹತ್ರ ಹೋಗ್ತಿದ್ದಂಗೆ ಕೈ ಕಾಲು ಶಿವರು ಆ ಕತ್ತಿ ದೇವ್ರೆ. ಅದರಲ್ಲಿ ಏನೋ ನಾನು ಏನು ಆರತಿ ಮಾಡಿದ್ನಲ್ಲ, ಇವಳೆಲ್ಲರಿಗೂ ಮಂಗಳಾರತಿ ಕೊಡ್ತಾ ಇದ್ಲು, ಎಲ್ಲರೂ ಬಂದು ತೊಗೊಂಡು ಹೋಗ್ತಾ ಇದ್ರು ಆ ದೇವ್ರಿಗೆ ಮಾಡಿದ್ದ ಆರತಿನ. ಇನ್ನೊಂದೇನೆಂದರೆ ಈ ವಿಡಿಯೋದಲ್ಲಿ 7 ಗಂಟೆ ದೊಡ್ಡದು, ಇವಳು ವಾಯ್ಸೇ ಅಪ್ಪಾ ಅಯ್ಯೋ ದೇವ್ರೆ. ಇದಾದಮೇಲೆ ನೆಕ್ಸ್ಟು ನಾವು ಆರತಿ ಎಲ್ಲರಿಗೂ ಕೊಟ್ಟು ನೆಕ್ಸ್ಟ್ ನಮ್ಮ ಮುಂದಿನ ಸ್ಪಾಟು ದ್ರೌಪದಮ್ಮ ದೇವಸ್ಥಾನ. ಅಲ್ಲೂ ಸ್ಯಾಟಿಸ್ಫೈ ಆಗಿಲ್ಲ, ದೇವ್ರು ಹೆಂಗೆ ಒಳಗಡೆ ಹೋಗುತ್ತೆ, ಹೆಂಗೆ ಮಂಡಿಯಿಂದ ಅಂದರೆ ಹತ್ಕೊಂಡು ಹೋಗುತ್ತೆ ಅನ್ನೋದು. ಯಾಕಂದರೆ ಬರೋದಕ್ಕಂತೂ ನೋಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಹೋಗೋದಕ್ಕನ್ನ ನೋಡೋಣ ಅಂದ್ಬಿಟ್ಟು ಅಲ್ಲಿಂದ ಪಟ್ಟಂತ ದೇವಸ್ಥಾನ ಹತ್ರ ಹೊಟ್ರಿ. ನಾವು ಇಲ್ಲಿಂದ ಶಾರ್ಟ್ ಕಟ್ಟಿಂದ ಬರೋಷ್ಟಕ್ಕೆ ದೇವ್ರು ಆಗಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಆ ಥರ ಟ್ರಾಫಿಕ್ಕು ಗುರು ಯಪ್ಪ. ಆ ಒಂದು ವೆಹಿಕಲ್ಲು ನಮ್ಮನ್ನು ಅಡ್ಡಾಕಿ ಕೊನೆಗೂ ಹೆಂಗೋ ಒಂದೆರಡು ಶಾರ್ಟ್ ಸಿಕ್ತು ನನಗೆ ಕಣ್ ತುಂಬಿಸ್ಕೊಳ್ಳೋದಕ್ಕೆ. ಗೇಟ್ ಅಂತೂ ಎಲ್ಲ ಲಾಕ್ ಮಾಡಿಬಿಟ್ಟಿದ್ರು ದೂರದಿಂದನೇ ನೋಡಿ ಅಂತ. ಆದರೂ ನಾವೇನೋ ಸಾಹಸ ಮಾಡಿ ಅಂದರೆ ಕಣ್ ತುಂಬಿಸ್ಕೊಂಡ್ರಿ. ನಾನು ದೇವ್ರ ಹತ್ರದಿಂದ ಅಂತೂ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನಂದರೆ ನನ್ನ ತಮ್ಮ ಹತ್ರದಲ್ಲಿದ್ದ, ದೇವ್ರ ಹತ್ರದಲ್ಲಿದ್ದ ಅಂತ ಒಂದೆರಡು ಕ್ಲಿಪ್ಪಿಂಗ್ಸ್ ಸಿಕ್ತು. ಸೊ ಅವನು ತೆಗ್ದಿರೋ ಕ್ಲಿಪ್ಪಿಂಗ್ಸ್ನ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ನಿಜವಾಗ್ಲೂ ದ್ರೌಪದಮ್ಮ ಅಂದ್ರೇ ಒಂದು ನಮಗೆ ಮೈ ಜುಮ್ಮನ್ನುತ್ತೆ. ಆ ಒಂದು ಶಕ್ತಿ ನಿಜ ಅಲ್ವಾ, ಸಖತ್ತು.
ಕರ್ಗ ಹೋಗಾದ್ಮೇಲೆ ಯಾರು ಕರ್ಗನ ಒತ್ತಿದ್ರಲ್ವ ಅವ್ರನ್ನ ಅಂದರೆ ದೇವಸ್ಥಾನದಿಂದ ಈಚೆಗೆ ಕರ್ಕೊಬರ್ತಿದ್ರು. ಅದನ್ನು ನಾವೆಲ್ಲ ಕೂಡ ನೋಡ್ತಿದ್ರಿ. ಎಲ್ಲರೂ ಅವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡ್ತಿದ್ರು. ಅವ್ರು ತುಂಬ ಟಯರ್ಡ್ ಆಗಿದ್ರು. ಅಂದರೆ ಏನು ಕರ್ಗ ಏನು ಸಾಮಾನ್ಯನ, ಯಾರು ಬೇಕಾನ ಎತ್ಕೋಬೋದಾ? ಅದಕ್ಕೂ ಒಂದು ಪದ್ಧತಿ ಇದೆ, ನಾಜೂಕಿದೆ. ಬಟ್ ನಿಜವಾಗ್ಲೂ ಅವ್ರು ನೋಡಿದ್ರೇ ಗೊತ್ತಾಗುತ್ತೆ. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮು 6:30. ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಕಂಪ್ಲೀಟ್ ಪ್ರೋಸೆಸ್ ನೋಡಿದ್ದೆ ಇದೇ ವರ್ಷನಪ್ಪ ನಾವು ಎಲ್ಲರೂ ಕೂಡ. ಅಂದರೆ ದೇವಸ್ಥಾನದ ಒಳಗಡೆ ಅಂದರೆ ಕರ್ಗ ಯಾರಿಗೂ ತೋರಿಸೋದಿಲ್ಲ, ಆದ್ರೂ ದರ್ಶನ ಮಾಡೋದಕ್ಕೆ, ದೇವ್ರದ್ದು ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತು ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ, ಆಮೇಲೆ ಏನಂದರೆ ಕರ್ಗದ ದೇವಸ್ಥಾನ ಪೂಜೆ ಮಾಡ್ತಿದ್ದವ್ರು ನನಗೆ ಗೊತ್ತಿರೋದ್ರಿಂದ ಕರ್ಗದ 2 ಅಂದರೆ 1 ಮೊಳ ಹೂವು ಕೊಟ್ಟರು. ಕರ್ಗ ಏನಂತ ದೇವರುಗಳ ದರ್ಶನ ಮುಗಿಸ್ಕೊಂಡು ಕೊನೆಗೆ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ದೇವಸ್ಥಾನದಲ್ಲಿ ಗೆಟ್ ಟುಗೆದರ್ ಥರ ಕುತ್ಕೊಂಡು ನಮ್ಮದು ಅನ್ನೋ ಟೈಮು, ಅಂದರೆ ನಾವು ಎಲ್ಲ ಒಟ್ಟಿಗೆ ಸೇರಿರೋ ಅಂಥ ಟೈಮು ಎಲ್ಲ ಸ್ಪೆಂಡ್ ಮಾಡಿ ತುಂಬ ಹೊತ್ತು ದೇವ್ರ ಜೊತೆನೇ ಒಂಥರ ಆ ಪ್ಲೇಸಲ್ಲಿ ಪೀಸ್ ಆಗಿತ್ತು. ಎಲ್ಲರೂ ಜೊತೆಗಿದ್ದು ಇದಾದ್ಮೇಲೆ ನನ್ನ ತಮ್ಮನ ಜೊತೆ ಫೋಟೋ ತೆಗೆಸ್ಕೊತಿದ್ರಿ. ಅವ್ನ ಕಾಸ್ಟ್ಯೂಮ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದ, ಬಟ್ ಸ್ಟಿಲ್ ಕೊನೆಗೆ ನಮಗೋಸ್ಕರ ಅಂತ ಅವನು ಮತ್ತೆ ಪಂಚೆ ಹಾಕ್ಕೊಂಡು ಕತ್ತಿ ಇಟ್ಕೊಂಡು ನಮ್ಮ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡ. ಕೊನೆಯದಾಗಿ ಬಲರಾಮನ ಹತ್ರ ಹೋಗಿದ್ದೀವಿ. ಆ್ಯಕ್ಚುಲಿ ನಾವು ಫಸ್ಟು ನಮ್ಮ ಅಜ್ಜಿ ಯಾವತ್ತೂ ಅಷ್ಟೇ ಫಸ್ಟು ಬಲರಾಮನ ಹತ್ರ ಕರ್ಕೊಂಡು ಬಂದು ಆಮೇಲೆ ಕರ್ಗದ ಹತ್ರ ಕರ್ಕೊಂಡು ಹೋಗ್ತಿದ್ರು. ಬಟ್ ಏನಂದರೆ ಮಳೆ ಬರ್ತಿದ್ರಿಂದ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಹೋದ್ರಿ. ಇದಾಗಿತ್ತು ನನ್ನ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.